ಚುನಾವಣೆಗಳಲ್ಲಿ ಮತಗಳತನ ಆಗುತ್ತಾ ಇಲ್ವಾ? ನೋಡಿ, ಒಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಇಂಥ ಕಾರ್ಯಕ್ರಮಗಳು ಒಂದು ರೀತಿ ಹಾಸ್ಯಾಸ್ಪದ. ನಮ್ಮ ಪ್ರಜಾಪ್ರಭುತ್ವದ ವಿಷಯದಲ್ಲಿ ಪದೇ ಪದೇ ಏನು ಸಂವಿಧಾನದ ಬಗ್ಗೆ ಹಿಡ್ಕೊಂಡು ಕೈಯಲ್ಲಿ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಅಂತ ಇವರು ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೊಂಡು ಮಾತಾಡ್ತಾರೆ? 75 ವರ್ಷಗಳ ನಂತರ, ಸ್ವತಂತ್ರ ಬಂದ ನಂತರ ಇವತ್ತಿನವರೆಗೂ ನಡೀತಾ ಇರ್ತಕ್ಕಂಥ ಚುನಾವಣೆಗಳಲ್ಲಿ 1000, 2000, 5000, 10,000 ಕೊಟ್ಟು ನಾಚಿಕೆ ಆಗಲ್ವ ಇವ್ರ ಯೋಗ್ಯತೆಗೆ? ಜನಗಳನ್ನು ಅವ್ರವ್ರ ಮತಗಳನ್ನು ತೊಗೊಂಡು ಹೋಗ್ಬಿಟ್ಟು ಅವ್ರು ಓಟ್ ಹಾಕ್ಸ್ಕೋತಾ ಇದ್ದಾರೆ. ಯಾರು ಇವತ್ತು ಇತಿಹಾಸ ಬರ್ತಿರೋದು 40 ವರ್ಷ ಸರ್ಕಾರಗಳು ಮಾಡಿ? ಇವತ್ತಿಗೂ ಬನ್ನಿ ನನ್ನ ಜೊತೆ, ನಿಮ್ಮದೇ ಕ್ಯಾಮ್ರಾ ಹಿಡ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಓಟ್ ಹಾಕಿ ಸರ್ 500 ತಗೊಳ್ಳಿ ಸರ್ 1000 ತಗೊಳ್ಳಿ. ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ನಾಚಿಕೆ ಆಗೋದಿಲ್ವಾ ನಿಮಗೆ? ಮತ್ತೊಂದು, ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಚುನಾವಣೆ ಆಗೋಕ್ಕಿಂತ ಮೊದಲು ನಿಮ್ಮ ಚುನಾವಣೆ ಆಯೋಗ ಏನು ಮಾಡುತ್ತೆ, ನಮ್ಮ ಚುನಾವಣೆ ಆಯೋಗ ಏನು ಮಾಡುತ್ತೆ, ಅವರು ಮಾಡಿರ್ತಕ್ಕಂಥ ವೋಟರ್ ಲಿಸ್ಟನ್ನು ಕೈ ಕೊಡುತ್ತೆ. 2024 ಡಿಸೆಂಬರಲ್ಲಿ ಇವ್ರ ಕೈ ಕೊಡಲಿಲ್ವಾ? ಒಬ್ಬರು ಕೂಡ ಇದ್ರ ಬಗ್ಗೆ ಯಾರು ಚಕಾರ ಎತ್ತಿಲ್ಲ. ಯಾಕೆ? ಅವತ್ತು ಏನು ಮಾಡ್ತಾ ಇದ್ರಿ? ಕಳ್ಳೆಪುರಿ ತಿಂತಾ ಇದ್ರು. ಅವತ್ತು ಜನವರಿ 2025ರಲ್ಲೂ ನಿಮ್ಮ ಕೈ ಕೊಟ್ರಲ್ಲ ಕೊನೆ ದಿನಾಂಕ ಅಂತೇಳಿ. ಯಾರು ಬಂದ್ರಿ ನೀವು? ಯಾಕೆ ನಿಮ್ಗೆ ಅವತ್ತು ಆಸಕ್ತಿ ಇರಲಿಲ್ಲ? ಇದೇ ನೀವು ಏನಾದರೂ ಸಂವಿಧಾನದ ಬಗ್ಗೆ ನಿಮಗೆ ಗೌರವ ಇದ್ದಿದ್ರೆ, ನಂಬರ್ 1 ನೀವು ಮಾಡಿದ ತಪ್ಪು ಇಲ್ಲಿ. ನಂಬರ್ 2, ನೀವು ಸಂವಿಧಾನದ ಅಡಿಯಲ್ಲಿ ಬೀದಿಲಿ ನಿಂತ್ಕೊಂಡು ಮಾತಾಡೋದಲ್ಲ. ಸಂವಿಧಾನ ಪದೇ ಪದೇ ನೀವು ಯಾಕೆ ಹಿಡ್ಕೋತಾ ಇದ್ದೀರಾ ಅಂತಂದರೆ, ಇದೇ ಸಂವಿಧಾನದಲ್ಲಿ ಇರ್ತಕ್ಕಂಥ 1960 20/3 ಮತ್ತು ಬಿ ಅಡಿಯಲ್ಲಿ ನಿಮಗೊಂದು ಪ್ರಮಾಣ ಪತ್ರಕ್ಕೆ ನೀವು ಸೈನ್ ಹಾಕಿ ಕೊಡಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಈ ರೀತಿ ಮತಗಳ್ತನ ಆಗಿದೆ ಅಂತಕ್ಕಂಥದ್ದನ್ನು ಲಿಖಿತಪೂರ್ವಕವಾಗಿ ಕೊಡ್ತಾ ಇದ್ದೀವಿ. ಇದ್ರ ಬಗ್ಗೆ ನೀವು ಎನ್ಕ್ವೈರಿ ಮಾಡಿದ್ದು. ಇದು ಸಂವಿಧಾನದ ಬಗ್ಗೆ ನಿಮ್ಗೆ ಗೌರವ ಇದ್ದರೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಬೀದಿಲಿ ನಿಂತ್ಕೊಂಡು ಮಾತಾಡೋದಲ್ಲ. ನಂಬರ್ 1. ನಂಬರ್ 2, ನೀವು ಯಾವೊಂದು ಮಹದೇವಪುರದ ವಿಚಾರದಲ್ಲಿ ಇವರು ಪದೇ ಪದೇ ಮಾತಾಡ್ತಾ ಇದ್ದಾರೆ. ಇದೇ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಮ್ಮ ಸನ್ಮಾನ್ಯ ಯಾರು ಚಾಮರಾಜಪೇಟೆ ನಮ್ಮ ಪಕ್ಕದಲ್ಲೇ ಕೂತಿದ್ದಾರೆ. ಚಾಮರಾಜಪೇಟೆ ನಮ್ಮ ಇವರು ಶಿವಾಜಿನಗರ ತಗೊಳ್ಳೋಣ ಎಕ್ಸಾಂಪಲ್ಗೆ. ಇವ್ರು ಹೇಳ್ತಿದಾರಲ್ಲ, ಶಿವಾಜಿನಗರದಲ್ಲಿ 43,221 BJPಗೆ, 70,731 ಹೇಗೆ ಬಂತಾಗಾದ್ರೆ BJPಗೆ? ಇಲ್ಲೂ ಮತಕಳ್ತನ ಆಗಿರ್ಬೇಕಲ್ಲ ಕಾಂಗ್ರೆಸ್ ಅವ್ರದ್ದು. ಇದು ಬೇಡ ಅಂತ ಹೇಳೋಣ. ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋದಾದರೆ, ದಿನೇಶ್ ಗುಂಡೂರಾವ್ ಅವರ ಕ್ಷೇತ್ರ ಇತ್ತು, ಅವರು ಮಂತ್ರಿ ಆಗಿದ್ದರು. ಅಲ್ಲಿ 20,000 ಓಟ್ಗಳು ವ್ಯತ್ಯಾಸ ಬರುತ್ತೆ. ಆದರೆ ಅದೇ ಪಕ್ಕದಲ್ಲಿರ್ತಕ್ಕಂಥ ಸನ್ಮಾನ್ಯ ಜಮೀರ್ ಅಹ್ಮದ್ ಖಾನ್ ಅವ್ರದ್ದು ಬರುತ್ತೆ ಅಂತ ಕಾಣುತ್ತೆ. ಬರುತ್ತಣ್ಣ? ಅದೇ ಕ್ಷೇತ್ರದ ತಾವಿದ್ದೀರಾ. 46,136 ಓಟು BJPಗೆ ಬರುತ್ತೆ, 87,116 ಇವ್ರಿಗೆ ಬರುತ್ತೆ. ಹಾಗಾದರೆ ಹೇಗೆ ಬಂತಿಲ್ಲಿ? ಇಲ್ಲೂ ಕೂಡ ಚೋರಿ ಆಗಿರ್ಬೇಕಲ್ಲ. ಅದ್ರ ಬಗ್ಗೆ ಮಾತಾಡಲಿಲ್ಲ ಇವರು. ಬರೀ ಯಾಕೆ ಮಹದೇವಪುರದ ಒಂದೇ ತಗೊತಾ ಇದ್ದೀರಾ ನೀವು? ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಈ ಕ್ಷೇತ್ರಗಳೇ ಇದೆ. ಮತ್ತೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಷೇತ್ರದ ಬಗ್ಗೆ ತಮ್ಗೆ ಹೇಳ್ತಾ ಇದ್ದೀನಿ. ಯಾವುದು? ನಮ್ಮ ಇದ್ರದ್ದು ಯಾವುದಪ್ಪ, ಸರ್ವಜ್ಞ ನಗರದಲ್ಲಿ ಇರ್ತಕ್ಕಂಥವ್ರು ಯಾರು ಸರ್? ಸರ್ವಜ್ಞ ನಗರದಲ್ಲಿ ಜಾರ್ಜ್ ಅವರು, ಕೆ ಜೆ ಜಾರ್ಜ್ ಅವರು. BJPಗೆ 66,550 ಓಟ್ ಬರುತ್ತೆ, ಕಾಂಗ್ರೆಸ್ಗೆ 1,40,000 ಮತ ಬರುತ್ತೆ. ಮಾನ್ಯ ಕಾಂಗ್ರೆಸ್ ವಕ್ತಾರರೇ, ದಯವಿಟ್ಟು ನಿಮ್ಮ ನಾಯಕರ ಪರವಾಗಿ ಉತ್ತರ ಕೊಡಿ ಸಾಕು. ನೀವು ಒಂದೇ ಕ್ಷೇತ್ರದ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ. ಜವಾಬ್ದಾರಿಯುತವಾಗಿ ಸ್ಥಾನದಲ್ಲಿರ್ತಕ್ಕಂಥವ್ರು ಜವಾಬ್ದಾರಿಯುತವಾಗಿ ಮಾತಾಡೋದು ಕಲಿಬೇಕಾಗ್ತದೆ. ಕೇವಲ ಯಾರೋ ಕೊಟ್ಟಿರ್ತಕ್ಕಂಥ ಡಾಟಾ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಇಷ್ಟ ಆಗಿದೆ ಅಂತಿರಲ್ವಾ? ಓಪನ್ ಆಗಿ ಸರ್, ಪ್ರತಿಯೊಂದು ಮತಕ್ಷೇತ್ರಗಳಲ್ಲೂ ಇವರೇ ಕಾರ್ಯಕರ್ತರು ನಿಂತ್ಕೋತಾರೆ. ಇವ್ರದೇ ಕಾರ್ಯಕರ್ತರು ನಿಂತ್ಕೊಂಡು ನಿಮ್ಗೆ 1000 ಕೊಡ್ತೀವಿ, 500 ಕೊಡ್ತೀವಿ ಅಂತೇಳಿ 75 ವರ್ಷಗಳಿಂದ ನಡ್ಕೊಂಡ್ಬರ್ತಾರೆ. ಒಂದು ನಿಮಿಷ, ಇದೇ ಇಂಪಾರ್ಟೆಂಟ್ ಇರೋದು. ನಿಮ್ಗೆ ಕೊಡ್ಬೇಕಾಗಿರೋ ಇದು ಮಾಹಿತಿನೇ ಇದು. ಒಂದಕ್ಕಿಂತ ಹೆಚ್ಚು ಮತದಾರರು ಮತಗಳು ಒಬ್ಬ ಮತದಾರ ಒಂದಕ್ಕಿಂತ ಹೆಚ್ಚು ಕಡೆ ಮಾಡಿದ್ದಾರೆ ಅಂತಕ್ಕಂಥದ್ದು ತಾವು ಪದೇ ಪದೇ ಹೇಳ್ಕೊಂಡ್ ಬರ್ತಾ ಇದ್ದೀರಾ. ನಾವು ಹಳೆಯದ್ರಿಂದ ಒತ್ತಾಯ ಮಾಡ್ತಾ ಇದ್ವಿ, ನೀವು ಆಧಾರ್ಗೆ ಲಿಂಕ್ ಮಾಡಿ ಅಂತೇಳಿ. ಏನು ಕಳ್ಳೆಪುರಿ ಮತ್ತೆ ತಿಂತಾ ಇದ್ದೀರಾ? ಆಧಾರ್ಗೆ ನಿಮ್ಮ ವೋಟರ್ ಐಡಿ ಲಿಂಕ್ ಮಾಡಿ ಅಂತ ನಾವು ಹೇಳಿದ್ದೀವಿ ಬಹಿರಂಗವಾಗಿ. ಯಾಕೆ ನೀವು ಲಿಂಕ್ ಮಾಡಿಲ್ಲ ಇವತ್ತಿನವರೆಗೂ? ನಾನು ಒಂದು ನಿಮಿಷ ಕೇಳಿ, ನಮ್ಮ ಮಾತು ಕೇಳಿ. ನೀವೊಂದು ಪಾಯಿಂಟ್ ಹೇಳಿದ್ದೀರಾ, ಪಕ್ಷಾತೀತವಾಗಿ ಮಾತಾಡಿ ಅಂತಕ್ಕಂಥ ಮಾತನಾಡಿದ್ದೀರಾ. ನಾನು ಜನಪರವಾಗಿ ಮಾತಾಡ್ತಾ ಇದ್ದೀನಿ. ಒಂದ್ ನಿಮಿಷ, ಜನಪರವಾಗಿ ಮಾತಾಡ್ತಾ ಇದ್ದೀನಿ. ಲಿಂಕ್ ಮಾಡಿ, ದೇಶದಲ್ಲಿ ಎಲ್ಲರಿಗೂ ಲಿಂಕ್ ಮಾಡಿ. ಒಂದು ನಿಮಿಷ, ನಾನು ಜನಪರವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು. ಅರ್ಥ ಏನು? ಲಿಂಕ್ ಮಾಡಬೇಕು ಅಂದ್ರೆ ಅರ್ಥ ಮತಗಳತನ ಆಗ್ತಾ ಇದೆ ಅಂತ. ಆಗ್ತಾ ಇದೆ ಅನ್ನೋದಕ್ಕಿಂತನೂ ಇವತ್ತು ಮತದಾರರು ಕೂಡ ಯೋಚನೆ ಮಾಡಬೇಕಾಗ್ತದೆ. ಹಳ್ಳಿಗಳಲ್ಲಿ ಪಂಚಾಯತಿ ಚುನಾವಣೆಗಳಾದಾಗ ಅವ್ರು ಹಳ್ಳಿಗಳಲ್ಲಿ ಮತದಾನ ಮಾಡಿಬಿಟ್ಟು ಬರ್ತಾರೆ.
ಯಾವೊಂದು MLAಗಳದ್ದು ಮತ್ತು ಈ ಚುನಾವಣೆಗಳು ಬಂದಾಗ ಇಲ್ಲೊಂದು ID ಕಾರ್ಡ್ಗಳನ್ನ ಇಟ್ಕೊಂಡು ನಗರಗಳಲ್ಲೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಮತದಾನ ಮಾಡ್ತಾ ಇರ್ತಕ್ಕಂಥದ್ದು ಕಣ್ಣಾರೆ ನೋಡ್ತಾ ಇದ್ದೀವಿ. ಈ ತರ ಸಣ್ಣ ಪುಟ್ಟ ಲೋಪದೋಷಗಳಿದ್ದರೆ ಕೇಳಿ, ನಾನು ಕೇಳಿದ್ದೇನು ಅಂದ್ರೆ ಮತಗಳತನ ಚುನಾವಣೆಗಳಲ್ಲಿ ಆಗುತ್ತಾ ಆಗಲ್ವಾ? ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಇದು ನೋಡಿ, ದೇಶ 140 ಕೋಟಿ ಜನಸಂಖ್ಯೆ ಇದೆ. ಒಬ್ಬ ಸಣ್ಣ ಪಂಚಾಯತಿಲೇನೆ ಏರ್ಪೇರ್ ಆಗ್ತದೆ. ಸಣ್ಣ ಪಂಚಾಯತ್ ಸಣ್ಣ ಪಂಚಾಯತಿಲಿ ಆಗುತ್ತೆ. ನಾನು ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ. ಅನೇಕ ಜನ ಉತ್ತಮರು ಇವತ್ತು ಕೆಲವು ಸಂದರ್ಭದಲ್ಲಿ ಯಾವ ದಬ್ಬಾಳಿಕೆ ಮಾಡಿ ಯಾವ ಹಣ ಒಂದು ಇರ್ತಕ್ಕಂಥವ್ರು ಇವತ್ತು ಯಾವ ರೀತಿ ಗೆದ್ಕೊಂಡ್ ಬರ್ತಾ ಇದ್ದಾರೆ ಅಂತಕ್ಕಂಥ ಬರೀ ಕೇವಲ ಈ ವಿಚಾರದಲ್ಲ, ಕರೆಕ್ಟ್ ಆಗಿ ಮತದಾನ ಇರ್ತಕ್ಕಂಥ ಒಂದು ವ್ಯಕ್ತಿ ಒಂದು ಮತದಾನ ಅವ್ರು ಹೇಳಿದ್ರಲ್ಲ, ಆ ಒಂದು ವ್ಯಕ್ತಿಗೆ ಎಷ್ಟು ರೀತಿ ನೀವು ಆಮಿಷಗಳು ನೋಡ್ತಾ ಇದ್ದೀರಾ? ಸೀರೆಗಳು ಕೊಡ್ತಾ ಇದ್ದೀರಾ, ವಾಚ್ಗಳು ಕೊಡ್ತಾ ಇದ್ದೀರಾ, ಉಂಗುರಗಳು ಕೊಡ್ತಾ ಇದ್ದೀರಾ, ಇನ್ನೇನೋ ಬಟ್ಟೆಗಳು ಕೊಡ್ತಾ ಇದ್ದೀರಾ. ಕಾಂಗ್ರೆಸ್ ಇವತ್ತು ಯಾಕೆ ಮತ್ತೆ ಹೆಂಗೆ ಕಾಂಗ್ರೆಸ್ ಹಾಗಾದ್ರೆ? ಕಾಂಗ್ರೆಸ್ ಗೆದ್ದಿದ್ದು ಇದೇ ರೀತಿಯಲ್ಲೇನೆ. ಕಾಂಗ್ರೆಸ್ ಗೆದ್ದಿರೋದು ಈ ರೀತಿ ಮೊದಲು ಇದನ್ನ ಅವ್ರು ಕಡಿವಾಣ ಹಾಕಕ್ಕೆ ಕೇಳಿ, ಮುಕ್ತವಾಗಿ ಬರ್ಲಿ, ಕೈ ಮುಗಿದು ಹೇಳಿ ಅವ್ರು ಬೇಕಾದ್ರೆ. ಈಗ ಮಂಡ್ಯದಲ್ಲಿ ಅವ್ರೇನಾದ್ರು ಮಾತಾಡೋದಾದ್ರೆ ನೀವೇನು ಅವತ್ತು ಕಳ್ಳೆಪುರಿ ತಿಂತಾ ಇದ್ರೆ ನಾಚಿಕೆ ಆಗ್ಬೇಕಾಗುತ್ತಪ್ಪ ಈ ರೀತಿ ಮಾತಾಡಕ್ಕೆ. ಗಣೇಶ್ ಸರ್ ಹೇಳಿ, ಏನು ರಾಹುಲ್ ಗಾಂಧಿ ಅವರ ಆರೋಪಗಳನ್ನ ಕೇಳಿಸ್ಕೊಂಡ್ರಿ. ನೇರವಾಗಿ ಲಾಭ ಪಡಿತಿರೋದು ಬಿಜೆಪಿ ಅಂತೆ ಮತಗಳ್ಳತನದಿಂದ. 25 ಸೀಟ್ಗಳಿಂದ ನರೇಂದ್ರ ಮೋದಿ ಅವರು PM ಆಗಿದ್ದಾರೆ. ಚುನಾವಣಾ ಆಯೋಗ ಏನಾದರೂ ಡೇಟಾ ಕೊಟ್ಟರೆ ನಾವು ಪ್ರೂವ್ ಮಾಡ್ತೀವಿ. ರಾಹುಲ್ ಗಾಂಧಿಯವರು ನಾನು ಗೌರವಿಸ್ತೀನಿ. ಒಂದು ದೊಡ್ಡ ಕುಟುಂಬದಿಂದ ಬಂದಂಥವ್ರು, ರಾಜಕೀಯ ಹಿನ್ನೆಲೆಯಿಂದ ಬಂದಂಥವ್ರು. ಅವರು ಒಂದು ಮಾತು ಹೇಳಿದ್ರು, ದೇಶದ ಪ್ರಧಾನಿ ಕಳ್ಳತನದಿಂದ ಮತಗಳಿಂದ ಪ್ರಧಾನಿಯಾಗಿದ್ದಾರೆ, ತಾನು ಕಳ್ಳ ಪರರ ನಂಬ ಅಂತ ಹೇಳ್ತಾರೆ. ಅವ್ರ ಅಜ್ಜಿ ಇದೇ ರೀತಿ ಮಾಡಿ ಕಳ್ಳತನದಲ್ಲಿ ಪ್ರಧಾನಮಂತ್ರಿ ಆಗಿದ್ದರು. ಅದ್ರ ಪರಿಣಾಮವಾಗಿ ಅವರಿಗೆ ಆ ಚಾಳಿ ಇದೆ. ಇದು ಒಂದು. ಆದರೆ ಅವರ ಬಾಯಲ್ಲಿ ಬರತಕ್ಕಂಥ ಮಾತಲ್ಲ. 70 ವರ್ಷ ದೇಶದ ಆಡಳಿತ ನಡೆಸಿ ದೇಶದ ಬಗ್ಗೆ ಒಂದು ಚುನಾವಣಾ ಆಯೋಗದ ಬಗ್ಗೆ, ಚುನಾವಣಾ ಆಯೋಗ ಇವರಿದ್ದ ಸಂದರ್ಭದಲ್ಲೂ ಇತ್ತು. ಇದು ಅವರ ಮಾತಿಗೆ, ಅವರ ಪ್ರತಿಭೆಗೆ ಯೋಗ್ಯವಾದಂಥ ಮಾತಲ್ಲ. ಅಂದ್ರೆ ಚುನಾವಣಾ ಆಯೋಗನ ಪ್ರಶ್ನೆ ಮಾಡಬಾರ್ದು ನೋಡಿ. ಪ್ರಶ್ನಾತೀತ ನೋಡಿ, ಪೂರ್ತಿ ಕೇಳ್ರಿ. ನಾನು ನೋಡಿ ಸರ್, ಅವರು ವ್ಯಕ್ತಿಗತವಾಗಿ ಮಾತಾಡಿದ್ರೆ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಲಿಕ್ಕೆ ನಿನಗೂ ಅಧಿಕಾರ ಇದೆ, ನನಗೂ ಅಧಿಕಾರ ಇದೆ, ಬೀದಿ ಲೋಕವನಿಗೂ ಅಧಿಕಾರ ಇದೆ, ಅದೇ ರೀತಿ ರಾಹುಲ್ ಗಾಂಧಿಗೂ ಅಧಿಕಾರ ಇದೆ. ಅದು ಬಿಟ್ಟು ಬೀದಿಯಲ್ಲಿ ಬುಡಬುಡ್ಕ ದಾಸಂತರ ಮಾತಾಡಬಾರ್ದ್ರೆ. ಈಸ್ ಎ ರೆಸ್ಪಾನ್ಸಿಬಲ್ ಪರ್ಸನ್. ಬುಡಬುಡ್ಕೊಂತ ದಾಸಂತರ ಕಳ್ಳಿ ಬಂದೈತೆ, ಪಟ್ಟದೆ ನೋಡವ ಹಿಂಗಾಗ್ತದೆ, ಅದಲ್ಲ ರೀ. ನಾನು ಜವಾಬ್ದಾರಿಯಿಂದನೇ ಮಾತಾಡ್ತಿದ್ದೀನಿ. ನನ್ನಲ್ಲಿ ತಪ್ಪಿದ್ರೆ ಹೇಳಿ. ನಾನು ಆ ಮಾತು ಹೇಳ್ಬಾರ್ದು. ನೀವು ಕೇಳಿದ್ರಿ ಇನ್ನೊಂದು, ಮತಗಳ್ಳತನ ಆಗಲ್ವಾ ಅಂತ. ಮತಗಳ್ಳತನ ಆಗೋದಾಗಿದ್ರೆ ಪ್ರೂವ್ ಮಾಡಿ. ಆಗೋದೇ ಇಲ್ಲ ಇವತ್ತು. ಅವರೇ ಹೇಳಿದ್ರು ಆಗೋದಿಲ್ಲ ರೀ, ಆಗೋದಿಲ್ಲ. ಪೂರ್ತಿ ಕೇಳ್ರಿ, ಆಗಲ್ಲ. ಯಾಕೆ ಅಂತಂದ್ರೆ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಪಕ್ಷದ ಏಜೆಂಟ್ ಇರ್ತಾನೆ, ರೆಕಾರ್ಡಿಂಗ್ ಇರುತ್ತೆ, ವೋಟರ್ ID ಇರುತ್ತೆ. ಆವತ್ತಿನ ಕಾಲದಿಂದ ಏನೇನು ಮಾಡ್ಕೊಂಬಂದು ಇವತ್ತದ್ರ ಪ್ರಕಾರ ನಡೀತಾ ಇದೆ. ನಿಮಗೆ ತಾಕತ್ತಿದ್ರೆ, ನಿಮಗೆ ನಿಜವಾಗ್ಲೂ ನೀವು LOP ಆಗಿದ್ರೆ ಇವತ್ತು ಪ್ರೂವ್ ಮಾಡಿ ತೋರಿಸಿ. ದೇಶಕ್ಕೊಂದು ಹೊಸ ಸಂದೇಶ ಕೊಡಿ. ಐ ರೆಸ್ಪೆಕ್ಟ್. ನಿಮಗೆ ತಾಕತ್ತಿಲ್ಲ ಅಂತಂದ್ರೆ ಸುಮ್ಮನೆ ಬುಡಬುಡಕ ದಾಸಂತರ ಮಾತಾಡಬೇಡಿ. ನಂಬರ್ 2, ಅವ್ರು ಇನ್ನೊಂದು ಮಾತು ಹೇಳಿದ್ರು. ಒಂದು ಆ ವೋಟರ್ ಕಾರ್ಡ್ ಇಟ್ಕೊಂಡು ಬೆಂಗಳೂರಲ್ಲಿ ಹೋಗ್ತಾನೆ. ಸ್ವಾಮಿ, ಇವತ್ತು ಬೆಂಗಳೂರಲ್ಲಿ ಬಹುಶಃ ಬದುಕನ್ನು ಕಟ್ಕೊಳಕ್ ಬಂದವನೇ. ಎಲ್ಲ ಊರಲ್ಲೂ ಹೋಗ್ತಾರೆ ಎಲೆಕ್ಷನ್ ಟೈಮ್ ಬಂದ್ರೆ. ತಮಿಳ್ನಾಡಿಗೆ ಹೋಗ್ತಾರೆ, ವೋಟ್ ಅಲ್ಲೈತೆ ಅಂತ. ಅವ್ನು ವೋಟ್ ಇಟ್ಕೊಂಡಿದ್ದಾನೆ. ಇವತ್ತು ವೋಟ್ಗೋಸ್ಕರ ಹೋಗ್ತಾನೆ, ಬದುಕಿಗಿಲ್ಲಿದ್ದಾನೆ. ನೀವು ಅದನ್ನೆಲ್ಲ ಮಾಡಿ. ನೀವು LOP ಇದ್ದೀರಲ್ಲ, ತಗೊಂಡು ಮಾಡಿ. ಸಂವಿಧಾನ ತಿದ್ದುಪಡಿ ಮಾಡ್ತೀರಾ, ಮಾಡಿ. ಚುನಾವಣಾ ಆಯೋಗ ಪ್ರಶ್ನೆ ಕೇಳ್ತೀರಾ, ಕೇಳಿ. ನ್ಯಾಯಾಲಯ ಇದೆ, ಕೇಳಿ. ಹೊಸ ಅಧ್ಯಾಯ ಬರೀತೀರಾ, ಬರೀರಿ. ಅದು ಬಿಟ್ಟು ಬೀದಿಯಲ್ಲಿ ನಿಂತ್ಕೊಂಡು ಬುಡಬುಡಿಕೆ ದಾಸಂತರ ಆಡಬೇಡಿ. ನಂಬರ್ 1. ನಂಬರ್ 2, ಧ್ರುವನಾರಾಯಣ್ ಅಂತ ಒಂದು ವೋಟಲ್ಲಿ ಗೆದ್ರು. ಎಷ್ಟು? ಒಂದೇ ಓಟಲ್ಲಿ. ಚಾಮರಾಜನಗರ ಅಲ್ಲನಪ್ಪ, ಒಂದೇ ಓಟು. ದಿನೇಶ್ ಗುಂಡೂರಾವ್ 125 ಓಟು. 125 ಓಟು. ಜಯನಗರ 16 ಬರ್ತಾ ಇದ್ದೀರಿ, ನಾನು ಅಲ್ಲಿಗೂ ಬರ್ತೀನಿ. ಜಯನಗರ 16 ಓಟು. ಮಾನ್ಯ ಘನವೆತ್ತ 80 ಅಧಿಕಾರ ನಡೆಸಿ ಈ ರಾಜ್ಯದ ದಿವಾರಿಯಾದಂಥ ಬಾದಾಮಿಯಲ್ಲಿ 1320 ಓಟು. ಸ್ವಾಮಿ, ಎಜುಕೇಷನ್ ಮೀನ್ಸ್ ಕೌಂಟ್ ಬೈ ಮಾರ್ಕ್ಸ್. ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿ ನಿನ್ನ ಯೋಗ್ಯತೆ ಅಳಿತೀನಿ.
ಮಾರ್ಕ್ಸ್ ಮೇಲೆ ನಿನ್ನ ಯೋಗ್ಯತೆ, ನೀನು ಎಷ್ಟು ಬರ್ದಿದ್ದೆ ಎಷ್ಟು ಮಾರ್ಕ್. ಎಲೆಕ್ಷನ್ ಮೀನ್ಸ್ ಕೌಂಟ್ ಬೈ ವೋಟ್ಸ್. ಚುನಾವಣೆ ಅಂದರೆ ಓಟಿನ ಆಧಾರದ ಮೇಲೆ ನಿರ್ಧಾರ ಮಾಡೋದು. ಕಳ್ಳತನದ ಓಟು ಅಥವಾ ನ್ಯಾಯವಾದ ಓಟು, ಬಡವನ ಓಟು, ಶ್ರೀಮಂತನ ಓಟು, ರಾಜನ ಓಟು ಅಂದರೆ ಪ್ರೂವ್ ಮಾಡ್ಕೋ. ಎಲೆಕ್ಷನ್ ಕಮಿಷನ್ ದೃಷ್ಟಿ ಏನಿದ್ರೂ ಎಲೆಕ್ಷನ್ ಮೀನ್ಸ್ ಕೌಂಟ್ ಬೈ ವೋಟ್ಸ್. ಪಾರ್ಟಿ ಮೀನ್ಸ್ ಕೌಂಟ್ ಬೈ ಸೀಟ್ಸ್. ನಿನಗೆ ಇಷ್ಟು ಪಕ್ಷ ಸೀಟ್ ಇದ್ದರೆ ಬಂದು ರಾಜ್ಯ ಆಡು ಅಂತ. 25 ಸೀಟ್ ಆಗಲಿ, 30 ಸೀಟ್ ಆಗಲಿ, 3 ಸೀಟ್ ಆಗಲಿ, ನಿಮಗೆ ನ್ಯಾಯವಾಗಿ ಒಂದು ಕಡೆ ಗೆಲ್ಲಕ್ಕೆ ತಾಕತ್ತು ಯೋಗ್ಯತೆ ಇಲ್ಲ. ನೀವು ಗೆದ್ದ ಸೀಟಲ್ಲಿ ತಂಗಿನ ಕರ್ಕೊಂಡೋಗಿ ನಿಲ್ಲಿಸಿದ್ರೆ ನೀವು ಅಧ್ಯಕ್ಷ ಆಗಿದ್ದಾಗ ಪಕ್ಷದ ಅಧಿಕಾರಕ್ಕೆ ತಗೊಂಬರೋಕ್ಕಾಗಲಿಲ್ಲ. ಇವತ್ತು ಕರ್ನಾಟಕ ರಾಜ್ಯದ ಧೀಮಂತ ಹುಲಿ ಇದ್ದಿದ್ದಕ್ಕೋಸ್ಕರ ಇವತ್ತು LOP ಆದ್ರಿ. ಇವತ್ತು ನಿಂತ್ಕೊಂಡು ಬೀದಿಯಲ್ಲಿ ಬುಡಬುಡಿಕೆ ದಾಸಂತರ ಆಡಬೇಡಿ ಸ್ವಾಮಿ. ನಂಬರ್ 1. ನಂಬರ್ ಇಲ್ಲ ಅವರು ಇವತ್ತು ಅವರು ಇಷ್ಟೊತ್ತು ಅವ್ರ ಭಾಷಣ ಕೇಳಿದ್ರು. ಭಾಷಣ ಮಾಡ್ತಾರೆ, ನಿಮ್ ಭಾಷಣ ಮಾಡ್ಲಿಕ್ಕೆ ನಾನು ಭಾಷಣ ಹೇಳ್ತಿಲ್ಲ, ಉತ್ತರ ಕೊಡ್ತಾ ಇದ್ದೀನಿ. ನನ್ನ ಪಕ್ಷದ ಮೇಲೆ ನನ್ನ ಪಕ್ಷದ ಬೇಸ್ಲೆಸ್ ಒಳ್ಳೆ ಬುಡಬುಡ್ಕೋ ದಾಸಂತರ ಮಾಡಿದ್ರೆ ಹಿಂದೆ ಚೌಕಿದಾರ್ ಚೋರ್ ಅಂತ ಹೇಳಿ ಟ್ಯಾಕರ್ಸ್ ಮಗು ಕೂಗಿಸ್ಕೊಂಡಿದ್ದಾರೆ. ಇವತ್ತು ತಿರ್ಗಾ ಟ್ಯಾಕರ್ಸ್ ಮಗು ಕೂಗಿಸ್ಕೊಂಡಿದ್ದಾರೆ. ಇವತ್ತು ತಿರ್ಗಾ ಕಳ್ಳತನದಲ್ಲಿ ಪ್ರಧಾನ ಮಂತ್ರಿ ಆಗೋಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ಯೋಗ್ಯತೆ ಇಲ್ಲ. ಇದೆಲ್ಲ ಒಳ್ಳೇದಲ್ಲ. ನಿಮ್ಮ ಆ ಇಂದಿರಾ ಗಾಂಧಿಯ ಕುಟುಂಬಕ್ಕೆ ನೀವು ಕಳಂಕ ಆಗಿದ್ದೀರಾ. ಆ ಕುಟುಂಬಕ್ಕೆ ನೀವೊಂದು ಕಳಂಕ. ನೆಹರು ಕುಟುಂಬಕ್ಕೆ ನೀವು ಕಳಂಕ. ರಾಜೀವ್ ಗಾಂಧಿ ಕುಟುಂಬಕ್ಕೆ ನೀವು ಕಳಂಕ. ಹಾಗಾಗಿ ನಿಮ್ಗೆ ಏನೇ ಅನುಮಾನ ಇದ್ರು ಚುನಾವಣಾ ಆಯೋಗನ ಪ್ರಶ್ನೆ ಮಾಡಿ, ನ್ಯಾಯಾಲಯಕ್ಕೆ ಹೋಗಿ ತೀರ್ಪನ್ನು ಸ್ವಾಗತಿಸ್ತೀವಿ. ನಾವು ಯಾವುದನ್ನು ಬೇಡ ಅಂತ ಹೇಳಿದ್ರೆ. ಆದರೆ ನೀವು ಬೀದಿಯಲ್ಲಿ ನಿಂತ್ಕೊಂಡು ಬುಡಬುಡಿಕೆ ದಾಸಂತರ ಮಾತಾಡೋದು ಬಿಟ್ಟು ನಿಮ್ಮ ಅಧಿಕಾರಯುತವಾದ ಹೇಳಿದ್ರಲ್ಲ, ನಾನು ಅಲ್ಲಿ ಪ್ರತಿಜ್ಞೆ ಮಾಡಿದ್ದೀನಿ ಅಂತ ಉಪಯೋಗಿಸಿ ನಿಮ್ ತಾಕತ್ತಿದ್ರೆ, ಚಲಾಯಿಸಿ ತಾಕತ್ತಿದ್ರೆ. ಆಯ್ತು ತಗೊಳ್ಳಿ. ಓಕೆ, ಇವಾಗ ಏನು ಗಣೇಶ್ ಅವರು BJP ವಕ್ತಾರರು ಬುಡ್ಬುಡ್ಕೆ ಸರ್, ಈಗಾಗಲೇ ನಿಮಗೆ ದಿನೇಶ್ ಗುಂಡೂರಾವ್ ಭಾಷಣ ಮಾಡ್ತಾ ಒಂದು ಮಾತನ್ನು ಹೇಳಿದರು. ಏನಂತ? ನೀವು GST ಸರಿಯಾಗಿ ತರ್ತಾ ಇಲ್ಲ. ಡೈವರ್ಟ್ ಮಾಡಬೇಡ. ಪಕ್ಷದ GST ಕತೆ ಬೇಡ. ಮತಗಟ್ಟೆಗೆ ಬನ್ನಿ. 89,000 ಕೋಟಿ ವಿಧಾನಸಭೆಯಲ್ಲಿ ಕಳೆದ ಹೌದೌದು. ನೀವು ಮಾತಾಡಕ್ ಬಿಡಿ ಸರ್, ಆಯ್ತು ಅವ್ರು ಮಾತಾಡಕ್ ಬಿಡಿ, ಆಮೇಲೆ ಮಾತಾಡಿ. ಅವ್ರು ಮಾತಾಡಕ್ ಬಿಡಿ, ಆಯ್ತು ತಗೊಳ್ಳಿ. ಆಯ್ತು ಚುನಾವಣೆ ಬರ್ತಿದ್ದಾರೆ. ಆಯ್ತು ಆಯ್ತು. ಒಂದ್ ನಿಮಿಷ, ನಾನು ನೀವು ಹೇಳಿದ್ದೀರಾ, ನಾನು ಕೇಳಿದ್ದೀನಿ, ಅಲ್ಲಿವರೆಗೂ ನೀವು ಸುಮ್ಮನಿರಿ. ನೀವು ಆಮೇಲೆ ಕ್ವಶನ್ ಮಾಡಿ ನೋಡಿ, ಮಾತಾಡಕ್ ಬಿಡಿ. ಏನಿದು ಇದಿರೋದು ಪ್ರಜಾಪ್ರಭುತ್ವ? ನೀವು ನಾನು ಕೇಳಿ. ಒಂದು ದಿನೇಶ್ ಗುಂಡೂರಾವ್ ಹೇಳಿದ್ರು, ಯಾವುದು GST ಸರಿಯಾಗಿ ತರಲಿಲ್ಲ, ಮತ್ತು ಕೋವಿಡ್ ಸಮಯದಲ್ಲಿ ಬರ್ತಾ ಇದೆ, ಅದನ್ನು ನೀವು ಜಾಗೃತ ಆಗಬೇಕು ಅಂತ ಜ್ಞಾಪಿಸಿದ್ರು, ಅದು ಮಾಡಲಿಲ್ಲ. ನೋಟ್ ಬ್ಯಾನ್ ಮಾಡಬೇಡಿ, ಇದರಿಂದ ಜನಕ್ಕೆ ಬಹಳಷ್ಟು ತೊಂದರೆ ಆಗ್ತದೆ. ಒಂದ್ ನಿಮಿಷ, ರಾಹುಲ್ ಗಾಂಧಿ ದಿನೇಶ್ ಗುಂಡೂರಾವ್ ಬೈಟ್ ಪಕ್ಷ ಸಿದ್ಧಾಂತ ಕೇಳ್ತಿಲ್ಲ ರೀ. ಪಕ್ಷ ಸಿದ್ಧಾಂತ ಕೇಳ್ತಿಲ್ಲ. ರಾಹುಲ್ ಗಾಂಧಿ ಭಾಷಣದ ಮೇಲೆ ಮಾತಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರು ನಾವಲ್ಲ, ನಾವು ಮಾತಾಡಕ್ ಬಿಡಿ ದಯವಿಟ್ಟು. ಎಲ್ಲ ಕರೆಕ್ಟ್ ಆಗಿ ಮಾತಾಡ್ತಾ ಇಲ್ಲ. ಮಾತಾಡಿಲ್ಲ ಅವರು. ಎಲೆಕ್ಷನ್ ಮಾತಾಡ್ತೀರಾ? ನೋಟ್ ಬೇಕಾಗಿಲ್ಲ. ನೀವು ಹ್ಯಾಂಡಲ್ ಮಾಡಕ್ಕಾಗಲ್ಲ.
ಕಡ್ಲೆಕಾಯಿ ತಿಂತಾ ಇದ್ರ ಆಯ್ತು, ಆಯ್ತು, ಕಡ್ಲೆಕಾಯಿ silent. ತಿಂತಾ ಇದ್ರೇನೆ ಆಯ್ತು, ಒಂದ್ ನಿಮಿಷ ಇರಿ ಸರ್, ಅವ್ರು ಮಾತಾಡಿ complete ಮಾಡ್ಲಿ, ಆಮೇಲೆ ಮಾತಾಡಿ. ನೀವು ಪದೇ ಪದೇ ಅವ್ರು ಅದು ಮಾತಾಡಬಾರ್ದು ಇದು ಮಾತಾಡಬಾರ್ದು ಅಂತ ನೀವು ಹೇಳಂಗಿಲ್ಲ. ಯಾಕೆ? ಫಸ್ಟ್ ಆಫ್ ಆಲ್ ನಾವು ಬಂದಿರೋದು ಡಿಬೇಟ್ ಇರೋದು. ಪಾಯಿಂಟ್ ಇದ್ರೆ ಬರ್ಕೊಳ್ಳಿ, ನಿಮ್ಗೆ ಪಾಯಿಂಟ್ ಇದ್ರೆ ಸ್ವಲ್ಪ ಬರ್ಕೊಳ್ಳಿ, ಸ್ವಲ್ಪ ಆಮೇಲೆ ಮಾತಾಡಿ. ಮತಗಳನ್ನ ಇಲ್ಲ, ಬಗ್ಗೆ ಮಾತಾಡಿ. ಒಬ್ರ ಮೇಲೆ ಒಬ್ರು ಬನ್ನಿ, ಈ ತರ ಹೋದ್ರೆ ಆಗಲ್ಲ, ಈ ತರ ಈ ತರ ಹೋದ್ರೆ ಮಾಡ್ಬಾರ್ದು. ಆಗಲ್ಲ. ಅವ್ರು ಮಾತಾಡ್ಲಿ, ಆಮೇಲೆ ನೀವು ಮಾತಾಡಿ. ಅವ್ರು ಮಾತಾಡಿದಾದ್ಮೇಲೆ ಪಾಯಿಂಟ್ ಇದ್ರೆ ಬರ್ಕೊಳ್ಳಿ, ನಾವು ಅವ್ರು ಹೇಳೋದಕ್ಕೆ ಬರ್ಕೊಳ್ಳಿ, ಕೇಳಿ, ಬರ್ಕೊಳ್ಳಿ. ಆಮೇಲೆ ಅಲ್ಲ, counter ಏನಾದ್ರು ಮಾಡ್ರಿ, ಮಾತಾಡಿದ್ರೆ ನೀವು ಬರ್ಕೊಳ್ಳಿ, ಆಮೇಲೆ ಕೌಂಟರ್ ಮಾಡಿ, ಮಾತಾಡಿ ಸರ್. ಸತ್ಯವಾಗಿ ಹೇಳುವಾಗ ನೀವು ಮಧ್ಯೆ ಬಾಯಿ ಹಾಕ್ಬಾರ್ದು. ನೀವು ಬಂದಾಗ ನೀವು ಪ್ರಶ್ನೆ ಮಾಡಿದಾಗ ಮಾಡಿ, ನಾನು ನೀವು ಮಾತಾಡಿದಾಗ ಆಯ್ತು, ಆಯ್ತು, continue ಮಾಡಿ, continue ಮಾಡಿ. ಓಕೆ ಸರ್, continue ಮಾಡಿ. ಆಯ್ತು, ಮಧ್ಯೆ ಬಾಯಿ ಓಕೆ, ಹಾಕ್ಬೇಡಿ, continue ಮಾಡಿ, ನಾನು ಹೇಳ್ತಾ ಇದ್ದೀನಿ continue ಮಾಡಿ. ಕೇಳಿ. ಆಗ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು, ಆಗ ಇವ್ರು ಏನ್ ಮಾಡ್ತಾ ಇದ್ರು, ನೋಟ್ ಬ್ಯಾನ್ ಇಂದ ಉಪಯೋಗ ಆಗಲ್ಲ ಅಂದ್ರು, ಉಪಯೋಗ ಆಗಿಲ್ಲ. GST ಇಂದ ಉಪಯೋಗ ಆಗಿಲ್ಲ. ಕೋವಿಡ್ ಬರ್ತಾ ಇದೆ, ಎಚ್ಚರಿಕೋಬೇಕು ಅಂತ ಹೇಳಿದ್ರೆ ಅದಕ್ಕೂ ಉಪಯೋಗ ಇಲ್ಲ. ಅವಾಗೆಲ್ಲ ಬುಡುಬುಡಿಕೆ ಅನ್ಸ್ಲಿಲ್ವಾ ಇವ್ರಿಗೆ? ಅವಾಗ ಹೇಳೋದು ಸತ್ಯ ಆಗ್ಲಿಲ್ವಾ ಇವ್ರಿಗೆ? ಅವಾಗ ಇವ್ರು ಎಚ್ಚೆತ್ಕೊಳಕ್ ಆಗ್ಲಿಲ್ವಾ? Okay, ಸ್ವಂತ okay, ತಾಯಿನೇ ತಗೊಂಬಂದು ATM ಮುಂದೆ ನಿಲ್ಲಿಸ್ಬಿಟ್ಟು ರಾಜಕೀಯ ಮಾಡೋ ಅಂತವ್ರು ಇವತ್ತು ಇವರು ಅವ್ರ ಬಗ್ಗೆ ಮಾತಾಡ್ತಾರೆ. ರಾಹುಲ್ ಗಾಂಧಿ ಬಗ್ಗೆ. ರಾಹುಲ್ ಗಾಂಧಿ ಕುಟುಂಬ ಎಷ್ಟು ದೇಶಕ್ಕೋಸ್ಕರ ಎಷ್ಟು ಬಲಿದಾನ ಮಾಡಿದೆ, ಸ್ವಂತ ಆಸ್ತಿಗಳನ್ನ ಸ್ವಾತಂತ್ರ್ಯ ಹೋರಾಟಕ್ಕೆ. ನಿಮ್ಮ ಬಿಜೆಪಿ ಯಾರು ಒಬ್ರು ತೋರಿಸಿ ಹೋರಾಟ ಮಾತಾಡಿ ಸರ್. ನಾಗೇಂದ್ರ ಸರ್, ನಾಗೇಂದ್ರ ಸರ್, ಅವ್ರು ಮಾತಾಡಿ ಸರ್, ಅವ್ರು ಮಾತಾಡ್ಲಿ ಸರ್, ಅವ್ರು ಮಾತಾಡ್ಲಿ, ಅವ್ರು ಕಂಪ್ಲೀಟ್ ಮಾಡ್ಲಿ, ಆಮೇಲೆ ಮಾತಾಡಿ. ಈ ರೀತಿ ಆಗಲ್ಲ, ಇಲ್ಲ ಇಲ್ಲ, ಈ ರೀತಿ ಕಂಟಿನ್ಯೂ ಆಗಲ್ಲ, ಈ ರೀತಿ ಡಿಸ್ಕಷನ್ ಆಗಲ್ಲ. ಅವ್ರು ಮಾತಾಡಿದಾದ್ಮೇಲೆ 1 to 1 ಹೋಗ್ಲಿ ಮಾಡಿ ಸರ್. ನಾವು ಬೇಡ ಅಂತ ಹೇಳಲ್ಲ, ಮಾಡಿ. ಏನ್ ಇವಾಗ ಆಯ್ತು ಸರ್, ಇವತ್ತಿನ ಪಾಯಿಂಟ್ ಬನ್ನಿ. ಇವತ್ತಿನ ಪಾಯಿಂಟ್ ಆಯ್ತು, ಇವಾಗ ಆಯ್ತು. ಇವಾಗ ಜನತಾದಳ ವಕ್ತಾರರು ಹೇಳ್ತಾ ಇದ್ರು 5,000 ಎಷ್ಟೋ ದುಡ್ಡು ಕೊಟ್ಬಿಡ್ತಾರೆ, ಓಟ್ ಹಾಕ್ಸ್ಕೊಂಡ್ಬಿಡ್ತಾರೆ ಅಂತ. ನಾನು ಹೇಳೋದು ಒಂದೇ ಒಂದು, ಇವರು ಮಂಡ್ಯದಲ್ಲಿ ಏನೇನ್ ಕೊಟ್ರು ಇಡೀ ಜಗಜ್ಜಾರೆತ್ತಾ ಇದ್ರು. ಆದ್ರೂ ಕೆಲ ನಾಗೇಂದ್ರ ಸರ್ ಪದೇ ಪದೇ ಆಗಲ್ಲ ನೋಡಿ, ಇದು ಸರಿ ಸರಿಯಲ್ಲ ಸರ್. ಮಾತಾಡುವಾಗ ಅವ್ರು ಮಾತಾಡಿದ್ರ ಓಕೆ ಓಕೆ ಮಾಡ್ಲಿ, ಅವ್ರು ಟೈಮ್ ಕೊಡಿ, ನಿಮ್ ಟೈಮ್ ಕೊಟ್ಟಿದ್ನಲ್ಲ, ಅವ್ರು ಮಾತಾಡ್ಲಿ, ಅವ್ರು ಮಾತಾಡಿ. ಮಾತಾಡಿ. ನನಗೆ ಸಮಯ ಕೊಟ್ಟಿದ್ದಾರೆ, ನಾನು ಮಾತಾಡ್ತೀನಿ. ಅಲ್ಲಿವರೆಗೂ ಸುಮ್ಮನಿರಿ ದಯವಿಟ್ಟು. JDS ಮಂಡ್ಯದಲ್ಲಿ ಏನೇನು ನಡೀತು ಅದನ್ನೇ ನಾನೇನು ಹೇಳ್ಬೇಕಾಗಿಲ್ಲ. ಪತ್ರಿಕೆಯಲ್ಲಾಗಿರೋದು, ಇನ್ನೊಂದರಲ್ಲಾಗಿರೋದು ಎಲ್ಲ ಬಂದಿದೆ. ಅದ್ರ ಬಗ್ಗೆ ಇವರು ಕಾಂಗ್ರೆಸ್ ಕೊಡ್ತು ಅಂತ ಹೇಳೋದಲ್ಲ, ನೀವು ಅದೇ ಇದರಲ್ಲೇ ಇದ್ದೀರಾ ಅಂತ ಹೇಳ್ತೀವಿ. ಒಂದು ಎರಡನೇದು, ಮತ್ತು ರಾಹುಲ್ ಗಾಂಧಿ ಪದೇ ಪದೇ ಭಾಷಣದಲ್ಲಿ ಹೇಳಿದ್ದಾರೆ ನೋಡಿ, 6 ತಿಂಗಳಾಯಿತು ಒಂದು ಅಸೆಂಬ್ಲಿನ ನಾವು ತಗೊಂಡು ಫೋಟೋಗಳನ್ನ ಮ್ಯಾಚ್ ಮಾಡಿ ಹೆಸರುಗಳು ಎಲ್ಲೆಲ್ಲಿದೆ ಅದನ್ನೆಲ್ಲ ಹುಡುಕಿ ಇಷ್ಟು ಮಾಹಿತಿ ಕೊಡೋಕ್ಕೆ 6 ತಿಂಗಳಾಯಿತು. 40 ಜನ ಇದ್ರ ಬಗ್ಗೆ ಕೆಲಸ ಮಾಡಿದ್ದಾರೆ.